ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸರ್ದಾರ್ ಪಟೇಲ್ನ ಜನ್ಮದಿನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಲಾಯಿತು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಜನ್ಮದಿನದ ಅಂಗವಾಗಿ ಕಲಬುರಗಿ ನಗರದ ಶಹಬಜಾರ್ನಲ್ಲಿರುವ ಸರ್ದಾರ್ ವಲ್ಲಭಾಯಿ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಜನ್ಮದಿನ ಆಚರಿಸಲಾಯಿತು. ಬಳಿಕ ವೇದಿಕೆ ಮೇಲಿರುವ ಗಣ್ಯರು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ದೀಪಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಮಹಾವೀರ್ ಸಿಗ್ವಿ, ಕೇಶವ್ ಬಿರಾದಾರ್, ಡಾಕ್ಟರ್ ಪದ್ಮಪ್ರಿಯ, ಬಿ ಶ್ರೀನಿವಾಸ್, ವಿಜಯ್ ಕೃಷ್ಣ ಶರಣ್ ಬಸಪ್ಪ, ಅನುರಾಧ ರಘುರಾಮ್ ಸೇರಿದಂತೆ ವೇದಿಕೆ ಮೇಲಿರುವ ಗಣ್ಯರಿಗೆ ಸಂಸ್ಥೆಯ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಿ ಸ್ವಾಗತಿಸಲಾಯಿತು. ಬಳಿಕ ಶಾಲಾ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ನೃತ್ಯ ಜರುಗಿದವು.
applause, no appreciation for children. आप खाली देखे, उनको encourage कौन करना है? जो है अलबेला मदनैनो वाला, जिसकी दीवानी ब्रिज की हर वाला, वो किसना है, वो किसना है, वो किसना है, वो किसना है, किसना है। जो है अलबेला मदनैनो वाला, जिसकी दीवानी ब्रिज की हर वाला, वो किसना है। भीगे भीगे जाए कैसे खुशी छुपाए राम आएंगे, कुछ समझ न पाए कहाँ फूल बिछाए राम आएंगे। नैना भीगे भीगे जाए कैसे खुशी छुपाए राम आएंगे, कुछ समझ न पाए कहाँ फूल बिछाए राम आएंगे। ನಂತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಶಾಲೆಯ ಶಿಕ್ಷಕಿ ಅನುರಾಧ ಮಾತನಾಡಿದರು. ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಕನ್ನಡ ಸಹ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಹಾಗೂ ಭಾರತದ ಬೀಸ್ಮಾರ್ಕ್ ಎಂದು ಹೆಸರುವಾಸಿಯಾಗಿದ್ದಾರೆ. ಇಂತಹ ಧೀಮಂತ ನಾಯಕನ ಹೆಸರನ್ನು ಹೊಂದಿರುವ ನಮ್ಮ ಶಾಲೆ ನಮ್ಮ ಗರಿಮೆಯಾಗಿದೆ. ಈ ನಮ್ಮ ಶಾಲೆಯಲ್ಲಿ ಅನೇಕ ಶಿಕ್ಷಣವನ್ನು ಪಡೆದಂತಹ ವಿದ್ಯಾರ್ಥಿಗಳು ಹಲವಾರು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಅವುಗಳಲ್ಲಿ ಅತ್ಯಂತ ಪ್ರಮುಖವಾದದ್ದು ಶ್ರೀ ಸರ್ದಾರ್ ವಲ್ಲಭಭಾಯಿ ಪಟೇಲ್ 150ನೇಯ ಜಯಂತಿಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳು, ಪೋಷಕರು, ಶಿಕ್ಷಕರು, ವಿದ್ಯಾರ್ಥಿಗಳು ತುಂಬ ಆಸಕ್ತಿಯಿಂದ ಭಾಗವಹಿಸಿದರು.
ನಮ್ಮ ವಿದ್ಯಾರ್ಥಿಗಳು ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಷಣ, ಗಾಯನ, ನೃತ್ಯಗಳನ್ನು ಅತ್ಯುತ್ತಮವಾಗಿ ಪ್ರದರ್ಶಿಸಿದರು. ಅವುಗಳಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಜೀವನ ಮೌಲ್ಯಗಳನ್ನು ಒಳಗೊಂಡ ಬಾಡೋಲಿ ಸತ್ಯಾಗ್ರಹ ಕುರಿತು ಹಾಗೂ ರಾಷ್ಟ್ರೀಯ ಏಕತೆ ಕುರಿತು ಉತ್ತಮವಾದ ಪ್ರದರ್ಶನವನ್ನು ಪ್ರಸ್ತುತಪಡಿಸಿದರು. ಹಾಗೆಯೇ 4 ಯುಗಗಳಾದ ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದ ಮೌಲ್ಯಗಳನ್ನು ನೃತ್ಯಗಳ ಮೂಲಕ ಪ್ರದರ್ಶನ ನೀಡಲಾಯಿತು. 10ನೇ ತರಗತಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಉತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಹಾಗೂ ಅವರ ಪೋಷಕರೊಂದಿಗೆ ಸನ್ಮಾನಿಸಲಾಯಿತು. ಪ್ರಸ್ತುತ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ಪಡೆದಂಥ ವಿದ್ಯಾರ್ಥಿಗಳಿಗೂ ಕೂಡ ಅವರ ಪೋಷಕರೊಂದಿಗೆ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮವನ್ನು ರಾಷ್ಟ್ರಗೀತೆಯ ಮೂಲಕ ಮುಕ್ತಾಯಗೊಳಿಸಲಾಯಿತು. ಧನ್ಯವಾದಗಳು. Vijay Krishna, Anuradha Madam, Raghuram Sir, for your timely presence to this function and making great suggestions to the parents, and at the same time children whom we had given correct time, most of the children appeared at the right time, and I am very happy to see the crowd of parents today for the first time in the institution. So I am very grateful to you parents, and at the same time I would like to thank all the teachers who are here, teachers from SVPM school, teachers from SM school, who have coordinated and made this function a great event. Thank you one and all. Let me not expend. Thank you one and all once again. So first ನಿಮ್ಮ ಮಕ್ಕಳದು ಸ್ಟ್ರೆಂತ್ ನೋಡಿ, ಸೆಕೆಂಡ್ ಯು ಸಿ ದೇರ್ ಇಂಟ್ರೆಸ್ಟ್, ಥರ್ಡ್ ಈಸ್ ದೇರ್ ಸ್ಕಿಲ್ ಅಂದ್ರೆ ಅವ್ರ ಕಲೆ, ನೆಕ್ಸ್ಟ್ ಈಸ್ ವ್ಯಾಲ್ಯೂ, ಸಬ್ಜೆಕ್ಟ್ ವ್ಯಾಲ್ಯೂ. ಮುಂದೆ ಏನಿದೆ ಇದು ಕಲ್ತ್ರೆ somebody, one of the outgoing student of this college school, she spoke about the value. ಅವಳು ಹೇಳಿದಳು ಅವಳ ಭಾಷೆನಲ್ಲಿ ವ್ಯಾಲ್ಯೂಸ್ ಅಂದ್ರೆ ಅದರ ಮಹತ್ವ ಏನಿದೆ. ಲಾಸ್ಟ್ಲಿ ಯು ಶುಡ್ ಸಿ ದಿ ಪರ್ಸನಾಲಿಟಿ ಅಂದ್ರೆ ನಾನು ಡಾಕ್ಟರ್ ಅಂದ್ರೆ ಸೂಟ್ ಹಾಕ್ತೀನೋ ಇಲ್ಲ ಅದನ್ನು ಸ್ಟ್ರಾಂಗ್ ಇದ್ದಾನೆ, ದಟ್ ಈಸ್ ಸ್ಟ್ರೆಂತ್. ಪೈಲ್ವಾನಕಿರಿ ಎಲ್ಲ ಸ್ಟ್ರೆಂತ್ ಅಂದ್ರೆ, ಸ್ಟ್ರೆಂತ್ ಮೀನ್ಸ್ ಯುವರ್ ಚೈಲ್ಡ್ ಈಸ್ ವೆರಿ ಮಚ್ ಪವರ್ಫುಲ್ ಇನ್ ದಿಸ್ ಸಬ್ಜೆಕ್ಟ್. ಕೆಲವರಿಗೆ ಮಕ್ಕಳಿಗೆ ಸೈನ್ಸು ತುಂಬಾ ಸ್ಟ್ರಾಂಗ್ ಇರ್ತಾರೆ, ಮ್ಯಾಥ್ಸು ಸ್ಟ್ರಾಂಗ್ ಇರ್ತಾರೆ, ಬಟ್ ಅಲ್ಲಿ ಏನಾಗುತ್ತೆ, ಡಿಸಿಷನ್ ಮೇಕಿಂಗ್ ಈಸ್ ಯುವರ್ ಪೇರೆಂಟ್ಸ್. ದೆನ್ ನೀವು ಡಿಸಿಷನ್ ಮಾಡ್ಬೇಕಂದ್ರೆ ಸ್ಟ್ರೆಂತ್ ಒಂದೇ ಕೌಂಟ್ ಆಗಲ್ಲ, ನಿಮ್ದು ಇಂಟ್ರೆಸ್ಟ್ ಏನ್ ಮ್ಯಾಥ್ಸ್ ಅಲ್ಲಿ ಇದೆಯೋ ನನಗೆ ಸೈನ್ಸ್ ಅಲ್ಲಿ ಇದೆಯೋ, ಇಂಟ್ರೆಸ್ಟ್ ಆಫ್ ದಿ ಸಬ್ಜೆಕ್ಟ್. ದೆನ್ ಯು ಹ್ಯಾವ್ ಟು ಸಿ ದಿ ಸ್ಕಿಲ್, ಆರ್ಟ್. ಮ್ಯಾಥ್ಸಿಗೆ ಹೋದ್ರೆ ನನಗೆ ಟೆಕ್ನಾಲಜಿ ಅದ್ರ ಬಗ್ಗೆ ನನಗೆ ಮಾಹಿತಿ ಇದೆ, ಆರ್ಟ್. ಸೈನ್ಸಿಗೆ ಹೋದ್ರೆ ಓಕೆ, ಐ ಆಮ್ ವೆರಿ ವೆಲ್ ವರ್ಸ್ಡ್ ಇನ್ ಸೈನ್ಸ್. ವುಮೆನ್ ಬಾಡಿ ಅಂದ್ರೆ ಏನಿರುತ್ತೆ. Birth anniversary of Sardar Vallabhbhai Patel. This is known as Iron Man of India. When we got independence, our India was totally disturbed. In case of political background as well as social background, the social background was taken up by Dr. B.R. Ambedkar by making constitution, but politically India needed to be United States. So the SVP took the leadership of this, and he made India United States. And he was born in Gujarat in the year 1857. He was the first Prime Minister of India and Deputy Prime Minister of India before independence, and is also known as the Iron Man of India. Even after independence, all the committee members have decided that SVP will be the first Prime Minister of India. But on the request of Gandhiji, he took back his decision to become PM, and he gave the responsibility over. ಈ ಸಂದರ್ಭದಲ್ಲಿ ಶಾಲೆಯ ಮಕ್ಕಳು, ಪೋಷಕರು, ಶಿಕ್ಷಕ ವೃಂದ ಸೇರಿದಂತೆ ಹಲವಾರು ಗಣ್ಯರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.